ಇದೇನಾದರೂ ಆನೆಗಳಿಗೆ ಅರ್ಥ ಆದರೆ, ಆನೆಗಳು ಕೇಳಿಸ್ಕೊಂಡ್ರೆ ಆನೆಗಳು ಬಿದ್ದು ಬಿದ್ದು ನಗ್ತವೆ. ಯಾಕಂದರೆ ನಮ್ಮಲ್ಲಿ ಏನೂ ಇಲ್ಲ, ನಾವು ಭ್ರಮೆಯಲ್ಲಿದ್ದೀವಿ, ನಾವು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದೀವಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಆನೆಗಳು ಕೂಡ ಮಾತನಾಡ್ತವೆ. ಯಾರಾದರೂ ನಿಮ್ಗೆ ಗೊತ್ತಾ ಅದು ಆನೆಗಳು ಮಾತಾಡ್ತಾ ಅಂದರೆ ನೀವು ಕೂಡ ಬಿದ್ದು ಬಿದ್ದು ನಗ್ಬೋದು. ಆದರೆ ಕಿಲೋಮೀಟ್ರ್ ದೂರದಲ್ಲಿರುವ ಮಾತುಗಳು ಆನೆಗಳಿಗೆ ಯಾವ ರೀತಿ ಕೇಳುತ್ತೆ ಅಂದರೆ, ಕಾಲಿನ ಮೂಲಕ ಅನ್ನೋದು ತುಂಬ ವಿಸ್ಮಯ. ಮಾತಾಡಿದ್ರು ಕೂಡ ನಾವು ಒಂದು ಅಡಿಯಲ್ಲಿದ್ದರೂ ಕಿಸ್ಮತ್ತು ಕೇಳಲ್ಲ. ಆದರೆ ಇನ್ಫ್ರಾ ಸೌಂಡಲ್ಲಿ ಮಾಡಿದಂಥ ಮಾತಿದೆಯಲ್ಲ, ಅದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರದವರೆಗೂ ಕೂಡ ಬೇರೆ ಆನೆಗಳಿಗೆ ಕೇಳುತ್ತೆ. ನೋಡಿ, ಲಾರೆನ್ಸ್ ಅಂಥೋನಿ ಒಂದಿನ ದಿಢೀರಾಗಿ ಹೃದಯಾಘಾತದಿಂದ ಸತ್ತಾಗ 100 ಕಿಲೋಮೀಟ್ರ್ ದೂರದಿಂದ ಕಾಡಾನೆಗಳು ಹುಡ್ಕೊಂಡು ಬಂದು ಮನೆ ಮುಂದೆ ನಿಂತು ಗೌರವವನ್ನು ಸಲ್ಲಿಸಿ ಹೋಗಿದೆ. ಆ ಆನೆಗೆ ಯಾರೂ ಲೆಟ್ರ್ ಬರೀಲಿಲ್ಲ, ಯಾರೂ ವಾಟ್ಸಪ್ ಮಾಡಲಿಲ್ಲ, ಯಾರೂ ಫೋನ್ ಮಾಡಲಿಲ್ಲ. ಹೇಗೆ ಗೊತ್ತಾಯ್ತು ಅದು? ಹೇಗೆ ಗೊತ್ತಾಯ್ತು ಅಂದರೆ, ಎಲ್ರಿಗೂ ನಮಸ್ತೆ. ಆನೆಗಳ ವಿಸ್ಮಯ ಲೋಕದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಿದ್ದೆ. ನಿಮ್ಗೆ ಇನ್ನೊಂದು ತುಂಬ ವಿಚಿತ್ರವಾಗಿರುವಂಥ, ವಿಶೇಷವಾಗಿರುವಂಥ ವಿಸ್ಮಯವನ್ನು ನಿಮಗೆ ನಾನು ತಿಳಿಸ್ತೀನಿ. ಇಡೀ ಪ್ರಪಂಚದಲ್ಲಿ ತುಂಬ ಬುದ್ಧಿವಂತವಾದ ಜೀವಿ ಯಾರು ಹೇಳಿ? ನಾವೆಲ್ಲರೂ ಹೇಳ್ತೀವಿ, ನಾವು ಮನುಷ್ಯರು. ಯಾಕಂದರೆ ನಾವು ತಂತ್ರಜ್ಞಾನ ನಮ್ಮ ಜೊತೆಗೆ ನಮಗಿದೆ, ಎಲ್ಲ ನಾವು ಟೆಕ್ನಾಲಜಿಯಲ್ಲಿ ತುಂಬ ಇಂಪ್ರೂವ್ ಆಗಿದ್ದೀವಿ. ನಾವು ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ಬುದ್ಧಿವಂತ ಜೀವಿ ಅಂತ ಹೇಳ್ತೀವಿ. ಇದೇನಾದರೂ ಆನೆಗಳಿಗೆ ಅರ್ಥ ಆದರೆ, ಆನೆಗಳು ಕೇಳಿಸ್ಕೊಂಡ್ರೆ ಆನೆಗಳು ಬಿದ್ದು ಬಿದ್ದು ನಗ್ತವೆ. ಯಾಕಂದರೆ ನಮ್ಮಲ್ಲಿ ಏನೂ ಇಲ್ಲ, ನಾವು ಭ್ರಮೆಯಲ್ಲಿದ್ದೀವಿ, ನಾವು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದೀವಿ. ನಾವು ಕಂಡುಕೊಂಡಿರುವಂಥ ತಂತ್ರಜ್ಞಾನ ಇದೆಯಲ್ಲ, ಅದು ನೂರಾರು ವರ್ಷಗಳ ಹಿಂದೆಯೇ ಆನೆಗಳಿಗೆ ಗೊತ್ತಿದೆ. ಅವುಗಳಿಗೆ ಬೈ ಬರ್ತ್ ಅಂತ ಹೇಳ್ತೀವಲ್ಲ, ಅದು ಹುಟ್ಟಿದಾಗಲೇ ಅವುಗಳು ಬಂದಿದೆ. ಅವು ಯಾವುದನ್ನು ಕೂಡ ತೋರಿಸ್ಕೊಳ್ಳಲ್ಲ. ಇದು ನಿಮ್ಗೆ ತಮಾಷೆ ಆಗ್ಬೋದು ಅಥವಾ ವೈಭವೀಕರಣ ಅಂತ ಆಗ್ಬೋದು, ಖಂಡಿತ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಆನೆಗಳು ಕೂಡ ಮಾತನಾಡ್ತವೆ. ಯಾರಾದರೂ ನಿಮ್ಗೆ ಗೊತ್ತಾ ಅದು ಆನೆಗಳು ಮಾತಾಡ್ತಾ ಅಂದರೆ ನೀವು ಕೂಡ ಬಿದ್ದು ಬಿದ್ದು ನಗ್ಬೋದು. ಇದು ಸೈನ್ಸ್ ಇದು. ಆನೆಗಳು ಕೂಡ ಮಾತಾಡ್ತವೆ. ಈಗ ನಾವು ಯಾವ ರೀತಿ ಸಂವಹನವನ್ನು ನಮ್ಮ ಸುತ್ತಮುತ್ತಲಿರೋರ ಜೊತೆಯಲ್ಲಿ ಮಾಡ್ತೀವೋ, ಅದೇ ರೀತಿ ಕಾಡಾನೆಗಳು ಆಗಲಿ, ಸಾಕಾನೆಗಳಾಗಲಿ, ಅವು ಕೂಡ ಮಾತಾಡ್ತವೆ. ಮಾತಿನ ಮೂಲಕನೇ ಅವು ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುತ್ತವೆ. ಬೇರೆಯವರ ಕಡೆಯಿಂದ ಪ್ರತಿಕ್ರಿಯೆ ಕೂಡ ತಗೊಳ್ಳುತ್ತೆ. ಇದು ತುಂಬ ವಿಶೇಷವಾದಂಥದ್ದು. ಯಾರು ಕೂಡ ಇದನ್ನು ನಂಬಲ್ಲ. ಹೇಗೆ ಆನೆಗಳು ಮಾತಾಡಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ. ಆನೆಗಳು ಯಾವ ರೀತಿ ಮಾತಾಡ್ತವೆ ಅಂದರೆ, ಅವುಗಳ ಧ್ವನಿ ಪಟಲದಲ್ಲಿ, ಸ್ವರದಲ್ಲಿ ತುಂಬ ಸೂಕ್ಷ್ಮವಾದಂಥ ಕಂಪನಗಳನ್ನು, ಒಂದೇ ರೀತಿಯಾದ ಕಂಪನಗಳನ್ನು ಹೊರಡಿಸ್ತವೆ. ಖುಷಿಯಾದಾಗ ಒಂದು ರೀತಿಯ ಕಂಪನವನ್ನು ಹೊರಡಿಸ್ತವೆ, ಗಾಬರಿ ಆದಾಗ ಒಂದು ರೀತಿಯಲ್ಲಿ ಸದ್ದು ಮಾಡ್ತವೆ, ಅಥವಾ ಎಚ್ಚರಿಕೆ ಕೊಡುವಾಗ ಒಂದು ರೀತಿಯಲ್ಲಿ. ಇದೆಲ್ಲ ನಾವು ಯಾವ ರೀತಿ ಪದಗಳನ್ನು, ನಮ್ಮಲ್ಲಿ ಲಕ್ಷಾಂತರ ಪದಗಳಿರ್ಬೋದು, ಕೋಟ್ಯಂತರ ಪದಗಳಿರ್ಬೋದು. ಆನೆಗಳಲ್ಲಿ ತುಂಬ ಸೀಮಿತವಾದಂಥ ಪದಪುಂಜಗಳಿವೆ. ಅವುಗಳನ್ನು ವ್ಯಕ್ತಪಡಿಸ್ತವೆ. ಅದರ ಮೂಲಕ ಬೇರೆ ಆನೆಗಳ ಜೊತೆ ಅವು ಸಂವಹನ ಮಾಡ್ತವೆ. ಇದು ತುಂಬ ವಿಶೇಷವಾದದ್ದು. ನಮ್ಗೆ ಯಾರಿಗೂ ಕೂಡ ಇದು ಕಾಣಲ್ಲ, ಯಾರಿಗೂ ಕೂಡ ಗೊತ್ತಾಗಲ್ಲ. ಎಂಥ ವಿಚಿತ್ರ ನೋಡಿ. ಹೇಗೆ ಅದು ನಮ್ಗದು ಗೊತ್ತಾಗಲ್ಲ? ಈಗ ನಾವು ಮಾತಾಡಿರೋದು ಆನೆಗಳಿಗೆ ಗೊತ್ತಾಗುತ್ತೆ, ಆನೆಗಳ ಮಾತಾಡಿರೋದು ನಮ್ಗೆ ಗೊತ್ತಾಗಲ್ಲ. ಅಂದರೆ ತುಂಬ ಇದೇ ಪ್ರಕೃತಿಯಲ್ಲಿರುವಂಥ ಒಂದು ರಹಸ್ಯ. ಯಾವ ರೀತಿ ಆನೆಗಳು ಮಾತಾಡ್ತವೆ ಅಂದರೆ, ಇದಕ್ಕೆ ನಾವು ಇನ್ಫ್ರಾ ಸೌಂಡ್ ಅಂತ ಹೇಳ್ತೀವಿ. ಆನೆಗಳ ಮಾತಾಡೋದಿದೆ ಅತೀ ಸೂಕ್ಷ್ಮವಾದ ಕಂಪನ. ಇದನ್ನು ನಾವು ತುಂಬ ಕಡಿಮೆಯಾದಂಥ ಆವರ್ತನ ಧ್ವನಿ ಅಂತಲೇ ಹೇಳ್ತೀವಿ. ಅಂದರೆ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂತ ಹೇಳ್ತೀವಿ ನಾವು. ಇದು ಎಷ್ಟೊಂದು ಸೂಕ್ಷ್ಮವಾಗಿರುತ್ತೆ ಅಂದರೆ, ಅಲ್ಟ್ರಾಸೌಂಡ್ಗಿಂತ ತುಂಬ ಕಡಿಮೆ ಆಗಿರುವಂಥ ಇನ್ಫ್ರಾ ಸೌಂಡ್ ಅಂತ ಹೇಳ್ತೀವಿ. ಇದು ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ಯಾರಿಗೂ ಕೂಡ ಕೇಳಲ್ಲ. ಆನೆಗಳಿಗೆ ಕೇಳುತ್ತೆ, ಕೆಲವು ಪ್ರಾಣಿಗಳಿಗೆ ಮಾತ್ರ ಕೇಳುತ್ತೆ. ಬರೀ ಹತ್ತಿರದಲ್ಲಿರುವ, ನಾವು ಪಿಸುಮತ್ತಲ್ಲಿ ಮಾತಾಡಿದ್ರು ಕೂಡ ನಾವು ಒಂದು ಅಡಿಯಲ್ಲಿದ್ದರೂ ಪಿಸುಮತ್ತು ಕೇಳಲ್ಲ. ಆದರೆ ಇನ್ಫ್ರಾ ಸೌಂಡಲ್ಲಿ ಮಾಡಿದಂಥ ಮಾತಿದೆಯಲ್ಲ, ಅದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರದವರೆಗೂ ಕೂಡ ಬೇರೆ ಆನೆಗಳಿಗೆ ಕೇಳುತ್ತೆ. ತುಂಬ ಅದ್ಭುತವಾದ ತಂತ್ರಜ್ಞಾನ ಇದು. ಹೇಗೆ ಕೇಳುತ್ತೆ? ಅದೇ ವಿಚಿತ್ರ ನೋಡಿ. ನಾವು ಯಾಕೆ ಬುದ್ಧಿವಂತರು ಅಂತ ಹೇಳ್ತೀವಿ ಅಂದರೆ, ನಾವು ಅಮೆರಿಕದಲ್ಲಿರೋ ಜೊತೆ ಮಾತಾಡ್ತೀವಿ, ಇಂಗ್ಲೆಂಡ್ ಜೊತೆಲಿ ಇರೋರೊಂದು ಮಾತಾಡ್ತೀವಿ. ನಮ್ಮ ಹತ್ರ ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ, ನಮ್ಮ ಹತ್ರ ಸ್ಯಾಟಲೈಟ್ ಇದೆ. ಎಂಥ ಸಿಗ್ನಲ್ಗಳನ್ನು ಬೇಕಾದ್ರೆ ನಾವು ರಿಸೀವ್ ಮಾಡ್ಕೊಳ್ತೀವಿ. ಇಂಟರ್ನೆಟ್ ಇದೆ, ಸ್ಯಾಟಲೈಟ್ ಇದೆ. ಎಷ್ಟೊಂದು ಟೆಕ್ನಾಲಜಿ ಬೆಳೆದಿದ್ವಿ, ನಾವು ಬುದ್ಧಿವಂತ ಅಂತ ಹೇಳ್ತೀವಿ. ಇದೆಲ್ಲವೂ ಇಲ್ಲದೆ
ನೂರಾರು ವರ್ಷಗಳ ಹಿಂದೆನೇ ಕಾಡಾನೆಗಳು ಈ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿವೆ. ಅವುಗಳಿಗೆ ಬೈ ಬರ್ತ್ ಕೂಡ ಬಂದಿದೆ. ಯಾವ ರೀತಿ ಅದು ಇಲ್ಲಿ ಮಾತಾಡಿರೋದನ್ನ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಆ ಕಂಪನಗಳ ಮೂಲಕ ಯಾವ ರೀತಿ ನಾನು ಹೇಳಿದ್ನಲ್ಲ ಇನ್ಫ್ರಾಸೌಂಡ್ ಅಂತೇಳಿ ಆ ಕಂಪನಗಳನ್ನು ಹೊರಡಿಸ್ದೆ. ಆ ಕಂಪನಗಳನ್ನ ದೂರದಲ್ಲಿ ಆ ಆನೆಗಳು ರಿಸೀವ್ ಮಾಡ್ಕೊಳ್ತವೆ. ಅವು ಖುಷಿಯಾಗಿರ್ಬೋದು, ದ್ವೇಷ ಆಗಿರ್ಬೋದು, ಅಥವಾ ಸುತ್ತ ನೋಡಿ ನಾವು ಇದಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ತೋಟಗಳಲ್ಲಿ ಬೇರೆ ಬೇರೆ ತೋಟಗಳಲ್ಲಿ ಬೇರೆ ಬೇರೆ ಗುಂಪುಗಳಿರುತ್ತೆ. ಒಂದೇ ಕಾಡಿನಿಂದ ಬಂದಂಥ ಗುಂಪು. ಈಗ ನಾವು ಯಾವ ರೀತಿ ಇಲ್ಲೊಂದು ಮನೆ ಅಲ್ಲೊಂದು ಮನೆ ಇನ್ನೊಂದು ಕಡೆ ಮನೆ ಮಾಡ್ಕೊಳ್ತೀವಿ, ಒಂದೇ ಫ್ಯಾಮಿಲಿ ಇದ್ದರೂ ಕೂಡ ಅದೇ ರೀತಿ ಆನೆಗಳು ಕೂಡ ಬಂದು ಬೀಡು ಬಿಟ್ಟಿರ್ತವೆ, ಅವು ವಾಪಸ್ ಹೋಗಲ್ಲ. ಒಂದು ತೋಟದಲ್ಲಿ ಈ ಕಾಡಾನೆಗಳನ್ನು ನಾವು ಬೆದರಿಸುವಾಗ, ಓಡಿಸುವಾಗ, ಪಟಾಕಿ ಸಿಡಿಸುವಾಗ ಅವು ಮಾತಾಡ್ತವೆ. ಅವು ಮಾತಿನ ಮೂಲಕ ಇನ್ನೊಂದು ತೋಟದಲ್ಲಿರುವಂಥ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಇನ್ನೊಂದು ಹಿಂಡಿಗೆ ಅದನ್ನು ಸೂಕ್ಷ್ಮತೆಯನ್ನು ತಿಳಿಸುತ್ತೆ. ಇಲ್ಲಿ ನೀವು ಆನೆ ಓಡಿಸಿದ್ರೆ ಅಲ್ಲೂ ಕೂಡ ಆನೆ ಇರಲ್ಲ. ಯಾರು ಹೇಳ್ತಾರೆ? ನಾವಾದರೆ SMS ಕಳಿಸ್ಬೇಕು, ಫೋನ್ ಮಾಡಬೇಕು, ವಾಟ್ಸಪ್ ಮಾಡಬೇಕು, ಏನೂ ಇಲ್ಲದೆ ಇಲ್ಲಿನ ಸೂಕ್ಷ್ಮವನ್ನು ಅಲ್ಲಿ ಆ ಆನೆಗಳಲ್ಲಿ ತಿಳ್ಕೊಳ್ತವೆ. ಇದು ತುಂಬ ವಿಶೇಷವಾದಂತು. ಇದ್ರ ಕೂಡ ಅಧ್ಯಯನ ನಡೀತಾ ಇದೆ. ಇದನ್ನು ಎಲ್ರೂ ಕೂಡ ಗೊತ್ತಾಗಲ್ಲ. ಇದನ್ನ ಕೆಲವರಿಗೆ ಮಾತ್ರ ಸಾಧ್ಯ. ಹಾಗಾದರೆ ಎಷ್ಟು ಕಿಲೋಮೀಟರ್ ದೂರದವರೆಗೆ ಇವು ಸಂವಹನ ಮಾಡ್ತವೆ ಅಂತೇಳಿ. ಈಗ ಒಂದು ದೊಡ್ಡ ಕಾಡಿನಲ್ಲಿ ಬೇರೆ ಬೇರೆ ಒಂದು 10 ಗುಂಪಿದೆ ಅಂತ ತಿಳ್ಕೊಳ್ಳಿ. 10 ಗುಂಪು ಕೂಡ ಒಂದೇ ಫ್ಯಾಮಿಲಿ ಆದರೂ ಕೂಡ ಆ ಕೊನೆಯಲ್ಲಿ 100 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಗುಂಪು ಇದ್ದರೂ ಕೂಡ ಇಲ್ಲಿ ಮಾತಾಡಿರುವ ಇಲ್ಲಿ ಸಂದೇಶ ಅವುಗಳಿಗೆ ರವಾನೆ ಆಗುತ್ತಾ ಹೋಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಪಾಸ್ ಆಗುತ್ತಾ ಹೋಗುತ್ತೆ. ಇದು ಇದು ನನ್ನ ಕಟ್ಟುಕತೆ ಅಲ್ಲ. ನಿಮ್ಗೆ ಹಿಂದೆ ಒಂದು ಹೇಳಿದೆ, ಲಾರೆನ್ಸ್ ಆಂಟೋನಿ ಅವರ ಬಗ್ಗೆ ಒಂದು ನಿಮ್ಗೆ ಹೇಳಿದೆ. ಸೌತ್ ಆಫ್ರಿಕಾದಲ್ಲಿ ಅದನ್ನು ತುಂಬ ನಾನು ಎಳಿಲಿಕ್ಕೆ ಹೋಗಲ್ಲ, ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಆ ಎಪಿಸೋಡ್ ಇದೆ, ನೀವು ನೋಡಿ. ಆ ಕಾಡಿನಲ್ಲಿ ಬೇಟೆಯನ್ನು ನಿಲ್ಲಿಸಿ ಕಾಡಾನೆಗಳನ್ನು ರಕ್ಷಣೆ ಮಾಡ್ತಾನೆ. ಕಾಡಾನೆಗಳ ರಕ್ಷಕನಾಗಿರ್ತಾರೆ ನಮ್ಮ ಲಾರೆನ್ಸ್ ಆಂಟೋನಿ ಅವರು. ಕಾಡಾನೆಗಳು ಎದುರುಗಡೆ ಹೋದರೂ ಕೂಡ ಏನು ಮಾಡ್ತಾ ಇರಲಿಲ್ಲ. ನಮ್ಮ ರಕ್ಷಕ, ನಮ್ಮ ಮಾಲೀಕ ಅನ್ನೋ ಭಾವನೆ ಕಾಡಾನೆಗಳಿಗೆ ಕೂಡ ಇತ್ತು. ಅದು ತುಂಬ ಹೊಂದಾಣಿಕೆ ಇತ್ತು. ನೋಡಿ, ಲಾರೆನ್ಸ್ ಆಂಟೋನಿ ಒಂದಿನ ದಿಢೀರಾಗಿ ಹೃದಯಾಘಾತದಿಂದ ಸತ್ತಾಗ 100 ಕಿಲೋಮೀಟರ್ ದೂರದಿಂದ ಕಾಡಾನೆಗಳು ಹುಡ್ಕೊಂಡು ಬಂದು ಮನೆ ಮುಂದೆ ನಿಂತು ಗೌರವವನ್ನು ಸಲ್ಲಿಸಿ ಹೋಗಿದೆ. ಇದೇನು ಇದು ಪಂಚತಂತ್ರ ಕಥೆ ಅಲ್ಲ ಇದು. ಅಥವಾ ಯಾರು ಇದನ್ನ ನಿಮ್ಮ ಜನ ನೋಡ್ಲಿ, ಮಾತು ಕೇಳಲಿ, ಚಪ್ಪಾಳೆ ಹೊಡಿಲಿ ಅಂತಲ್ಲ. ಇದು ಈಗಲೂ ವಿಡಿಯೋದಲ್ಲಿದೆ. ಈಗಲೂ ನೀವು ಇದು 2012 ಆಗಿರುವಂಥ ಘಟನೆ, ತುಂಬ ಶತಮಾನದಿಂದ ಆಗಿರುವಂಥದ್ದಲ್ಲ. ಹೇಗೆ ತಿಳಿಯುತ್ತದು? ಯಾಕಂದ್ರೆ ಇದು ಪಕ್ಕಾ ಯಾವ ರೀತಿ ಹೇಳ್ತಾರೆ ಅಂದರೆ, ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿರ್ತಾರೆ. 100 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬಂದಿರೋದು ಆ ರೇಡಿಯೋ ಕಾಲರಲ್ಲಿ ಅದು ದಾಖಲಾಗಿದೆ. ಆ ಆನೆಗೆ ಯಾರೂ ಲೆಟರ್ ಬರೀಲಿಲ್ಲ, ಯಾರೂ ವಾಟ್ಸಪ್ ಮಾಡಲಿಲ್ಲ, ಯಾರೂ ಫೋನ್ ಮಾಡಲಿಲ್ಲ. ಹೇಗೆ ಗೊತ್ತಾಯ್ತು ಅದು? ಹೇಗೆ ಗೊತ್ತಾಯ್ತಂದರೆ, ಇದರ ಪಕ್ಕದಲ್ಲಿರುವಂಥ ಆ ಮನೆಯ ಸುತ್ತಮುತ್ತ ಇರುವಂಥ ಯಾವುದೋ ಒಂದು ಆನೆಗೆ ವಿಷಯ ಹೇಗೆ ಗೊತ್ತಾಯ್ತು ನನಗೂ ಗೊತ್ತಿಲ್ಲ. ಅದು ಆ ಆನೆಗೆ ಸತ್ತಿರುವ ವಿಷಯ ಗೊತ್ತಾಗಿದೆ. ಅದು ಪಕ್ಕದಲ್ಲಿರುವ ಹಿಂಡಿಗೆ ಅದು ಮಾತಿನ ಮೂಲಕ ಸೂಚನೆ ಕೊಟ್ಟಿದೆ. ಆ ಹಿಂಡು ಇನ್ನೊಂದು ಹಿಂಡಿಗೆ ತಿಳಿಸಿ 100 ಕಿಲೋಮೀಟರ್ ದೂರದಲ್ಲಿರುವಂಥ ಆನೆಗಳು ಬಂದು ಹೋಗಿದೆ. ಈಗಲೂ ವಿಡಿಯೋ ಇದೆ, ಈಗಲೂ ರೆಕಾರ್ಡ್ ಇದೆ. ಎಂಥ ಅದ್ಭುತ ಅಲ್ವಾ? ಇದು ನೋಡಿ, ಇದು ಸುಮ್ಮನೆ ನಾವು ಹೇಳಲ್ಲ. ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೂ ಕೂಡ ಕೆಲವರಿಗೆ ಅನುಭವ ಆಗಿರ್ಬೋದು. ನಮ್ಮ ಮನೆಯಲ್ಲಿ ನಾಯಿಗಳನ್ನು ಸಾಕ್ತೀವಿ ಅಂತ ತಿಳ್ಕೊಳ್ಳಿ. ಆ ನಾಯಿ ಮಾಲೀಕರನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಮನೆ ಒಳಗಡೆ ಬರಲಿಕ್ಕೆ ಬಿಡಲ್ಲ. ತುಂಬ ಅಗ್ರೆಸಿವ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಆ ಮಾಲೀಕ ಒಂದು ದಿವಸ ಸತ್ತಾಗ, ಸಾಯುವುದಕ್ಕಿಂತ ಒಂದು ದಿನದ ಮುಂಚೆನೇ ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ, ಆ ನಾಯಿಯ ವರ್ತನೆಯಲ್ಲಿ ಬದಲಾವಣೆ ಆಗುತ್ತಾ ಬರುತ್ತೆ. ತುಂಬ ಹಚ್ಕೊಂಡಿದ್ರೆ ನಾಯಿ, ಅದು ಸೈಲೆಂಟ್ ಆಗುತ್ತಾ ಬರುತ್ತೆ. ಯಾರೂ ಅದಕ್ಕೆ ಗೊತ್ತಿರಲ್ಲ. ಅದು ಹೋಗಿ ನೋಡಲ್ಲ. ಅದಕ್ಕೇನು ವೈದ್ಯರ ಯಾವುದು ಕಾರ್ಡನ್ನು ಅದನ್ನು ನೋಡಲ್ಲ, ಏನೂ ಗೊತ್ತಿರಲ್ಲ. ನನ್ನ ಮಾಲೀಕ ಸಾಯ್ತಿದ್ದಾನೆ ಅನ್ನೋ ಸೂಕ್ಷ್ಮತೆ ಕೆಲವು ಗಂಟೆಗಳ ಮುಂಚೆ ನಾಯಿಗೆ ಹೇಗೆ ಗೊತ್ತಾಗುತ್ತೆ? ಸತ್ತ ತಕ್ಷಣ ನೋಡದೇನೆ ಎಷ್ಟೋ ದೂರದಲ್ಲಿದ್ದರೂ ಕೂಡ ಆ ನಾಯಿ ಊಟ ಮಾಡಲ್ಲ, ಅದು ಬೊಗಳಲ್ಲ. ಎಷ್ಟೇ ಜನ ಬಂದರು, ಮನೆಗೆ ಬಂದರೂ ಕೂಡ ಬೊಗಳಲ್ಲ. ಒಂದು ಕಡೆ ಅದು ಸುಮ್ಮನೆ ಬಾಡಿ ತೆಕ್ಕೊಂಡು ಹೋಗಿ ಅದನ್ನು ಸ್ಮಶಾನಕ್ಕೆ ತೆಕೊಂಡು ಹೋಗೋರು ಕೂಡ ಸುಮ್ಮನೆ ಮಲಗಿರುತ್ತೆ. ಹೇಗೆ ಗೊತ್ತಾಗುತ್ತೆ? ಇವೆಲ್ಲೂ ಕೂಡ ಒಂದು ಪ್ರಕೃತಿಯ ಒಂದು ರಹಸ್ಯ, ಒಂದು ಸೂಕ್ಷ್ಮತೆ ಇದು. ಅದೇ ರೀತಿ ಕಾಡಾನೆಗಳಿಗೂ ಕೂಡ ಅಷ್ಟೇ, ತಮಗೆ ಪ್ರೀತಿಪಾತ್ರರಾದವರು ಸತ್ತ ವಿಷಯವನ್ನು ಅವು ಕಮ್ಯುನಿಕೇಷನ್ ಮೂಲಕ, ಸಂವಹನದ ಮೂಲಕ, ಇನ್ಫ್ರಾ ಸೌಂಡಿನ ಮೂಲಕ ಅದು ಬೇರೆ ಬೇರೆ ಕಡೆ ಅವರು ತಿಳಿಸ್ತಾ ಹೋಗ್ತಾರೆ. ಇದು ತುಂಬ ವಿಶೇಷವಾದಂಥ ಒಂದು ಘಟನೆ. ಇದ್ರ ಬಗ್ಗೆ ಸಾಕಷ್ಟು ಇನ್ನೂ ಕೂಡ ಅಧ್ಯಯನ ನಡೀತಾ ಇದೆ. ನಾವು ಕೆಲವು ಘಟನೆಗಳನ್ನು ನಂಬಲಿಕ್ಕೆ ಕೂಡ ಆಗಲ್ಲ. ಈಗಲೂ ಕೂಡ ಅಷ್ಟೇ, ಯಾವ ರೀತಿ ಇದನ್ನು ಈ ಆನೆಗಳು ಸಂವಹನವನ್ನು ಅರ್ಥ ಮಾಡ್ಕೊಳ್ತವೆ. ನಮ್ಗೆ ನೋಡಿ,
ನಮಗೆ ನಾವು ಒಂದೇ ಊರಲ್ಲಿದ್ರು ಕೂಡ ಅಲ್ಲಿ 10 ಭಾಷೆ ಇರುತ್ತೆ. ನಮ್ಮ ಪಕ್ಕದಲ್ಲಿ ನಮ್ಮೂರವನೇ ಬಂದ್ರು, ಅವನ ಭಾಷೆ ನನ್ಗೆ ಗೊತ್ತಿರಲ್ಲ, ನನ್ನ ಭಾಷೆ ಅವನಿಗೆ ಗೊತ್ತಿರಲ್ಲ, ನಮ್ಗೆ ಮಾತಾಡ್ಲಿಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳಿವೆ. ಆ ಸಾವಿರಾರು ಭಾಷೆಗಳು ಎಲ್ರಿಗೂ ಕೂಡ ಅರ್ಥ ಆಗಲ್ಲ. ನೋಡಿ, ನಾವು ಮನುಷ್ಯರೆಲ್ಲ ಒಂದೇನೆ. ಆದರೂ ನಮಗೆ ಇನ್ನೊಬ್ಬ ಮನುಷ್ಯನ ಮಾತು ಅರ್ಥ ಆಗಲ್ಲ. ಆದರೆ ಆನೆಗಳಿಗೆ, ಅದು ಆಫ್ರಿಕಾದ ಆನೆ ಇರಲಿ, ಶ್ರೀಲಂಕಾದ ಆನೆನೇ ಇರಲಿ, ಅದು ಏಷ್ಯನ್ ಇಂಡಿಯಾದ ಆನೆ ಇರಲಿ, ಅವೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಮಾತಾಡ್ತವೆ, ಒಂದೇ ರೀತಿಯಲ್ಲಿ ಸಂವಹನ ಮಾಡ್ತವೆ. ಯಾವುದೇ ತೋರಿಕೆ ಇಲ್ಲ ಅವರಿಗೆ. ಇದು ಒಂದು 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 ತುಂಬ ವಿಶೇಷವಾದಂಥದ್ದು. ಮತ್ತು ಹೇಗೆ ಇವು ತಿಳಿತೇವೆಂದರೆ, ನೋಡಿ, ಆನೆಗಳ ಅದ್ಭುತ ಲೋಕದಲ್ಲಿ 3 ಆನೆ ದೇಹದಲ್ಲಿ 3 ವಿಸ್ಮಯಗಳಿದೆ. ಒಂದು ಆನೆಯ ಕಾಲು, ಇನ್ನೊಂದು ಆನೆಯ ಸೊಂಡಿಲು, ಇನ್ನೊಂದು ಆನೆಯ ಬಾಲ. ನಮಗೆ ಇಲ್ಲಿಂದ ಒಂದು ಒಂದು 10 ಅಡಿ ಅಥವಾ 10 ಮೀಟರ್ ದೂರ ಹೋದರೂ ಕೂಡ ನಮಗೆ ಮಾತಾಡುವಾಗ ನಾವು ಫೋನಲ್ಲೇ ಮಾತಾಡಬೇಕು. ಆ ಕಡೆ ಮಾತಾಡಿದ್ರೆ ಕೇಳಲ್ಲ. ಆದರೆ ಕಿಲೋಮೀಟರ್ ದೂರದಲ್ಲಿರುವ ಮಾತುಗಳು ಆನೆಗಳಿಗೆ ಯಾವ ರೀತಿ ಕೇಳುತ್ತೆ ಅಂದರೆ, ಕಾಲಿನ ಮೂಲಕ ಅನ್ನೋದು ತುಂಬ ವಿಸ್ಮಯ. ಅವು ಅಲ್ಲಿ ಇನ್ಫ್ರಾ ಸೌಂಡ್ ಮೂಲಕ ಹೊರಡಿಸಿದಂಥ ಕಂಪನಗಳನ್ನ ಗಾಳಿಯಲ್ಲಾಗ್ಲಿ, ಭೂಮಿಯಲ್ಲಾಗ್ಲಿ ಆ ಕಂಪನಗಳನ್ನ ಕಾಲು ಹೀರಿಕೊಳ್ಳುತ್ತೆ. ಆ ಕಾಲಿನ ಕೆಳಗಡೆ ತುಂಬ ಸೂಕ್ಷ್ಮ ಸಂವೇದಿಯಾದಂಥ ಒಂದು ಸೆನ್ಸಿಟಿವ್ ಪ್ಯಾಡ್ ಅಂತ ಹೇಳ್ತೀವಿ. ಆ ಕಾಲಿನ 4 ಕಾಲಿನ ಕೆಳಗಡೆ ಅದಿದೆ. ನೀವು ನೋಡ್ಬೋದು, ನಾವು ಕಾಡಿನಲ್ಲಿ ನಡೀತಾ ಹೋದಾಗ ಸದ್ದು ಬರುತ್ತೆ. ಒಂದು ಚಿಕ್ಕ ಎಲೆಗೆ ಸದ್ದು ಹಾಕಿದ್ರು ದೊಡ್ಡ ಸದ್ದು ಬರುತ್ತೆ. ಅದೇ ಕಾಡಾನೆಗಳು ನೋಡಿ, ಎಲೆ ಮೇಲೆ ಕಾಲಿಟ್ರೆ ಒಂಚೂರು ಸದ್ದು ಬರಲ್ಲ. ನಮ್ಗೆ ಯಾಕೆ ಕಾಫಿ ತೋಟದಲ್ಲಿ ನಮಗೆ ಪಕ್ಕದಲ್ಲಿ ಆನೆ ಅಡ್ಸ್ಕೊಂಡು ಬಂದ್ರು ನಮಗೆ ಗೊತ್ತಾಗಲ್ಲ ಅಂದರೆ, ನಾವು ನಡೆದ ತಕ್ಷಣ ಅದು ಗೊತ್ತಾಗುತ್ತೆ. ಹಕ್ಕಿಗಳು ಕೂಡ ಹಾರೋಗುತ್ತವೆ. ಆದರೆ ಆನೆಗಳು ನಮ್ಮನ್ನು ನಡ್ಸ್ಕೊಂಡು ಬಂದಾಗ ಗೊತ್ತೇ ಆಗಲ್ಲ. ಎಲೆ ಮೇಲೆ ಕಾಲಿಟ್ಟರು ಕೂಡ ಆ ಸೂಕ್ಷ್ಮ ಸಂವೇದಿ ಒಂದು ಪ್ಯಾಡ್ ಇದೆಯಲ್ಲ, ಅದು ಸದ್ದು ಮಾಡಲ್ಲ. ಅದು ಆ ಕಂಪನಗಳನ್ನು ಎಳ್ಕೊಳ್ಳುತ್ತೆ. ಹಾವುಗಳು ಕೂಡ ನೋಡಿ, ಹಾವುಗಳು ಕೂಡ ಅಷ್ಟೇ. ಅವುಗಳಿಗೆ ಕಿವಿ ಇಲ್ಲ. ಅದು ತನ್ನ ದೇಹದಲ್ಲಿ ಆ ಕಂಪನಗಳು, ನಾವು ನಡ್ಕೊಂಡು ಬರ್ತಾ ಇರೋದಾಗಿರ್ಬೋದು, ಇನ್ನೊಂದು ಪ್ರಾಣಿ ಬರ್ತಾ ಇರೋದಾಗಿರ್ಬೋದು, ಅದು ಆ ಕಂಪನದ ಮೂಲಕ ತಿಳ್ಕೊಳ್ಳುತ್ತೆ. ಅದೇ ರೀತಿ ಆನೆಗಳು ಕೂಡ ಆ ಸದ್ದನ್ನು, ನೀವು ನೋಡಿ, ಸೈನ್ಸ್ ಅಂತ ಎಷ್ಟೊಂದು ವಿಚಿತ್ರ ಅಲ್ವಾ? ಬರೀ ಸದ್ದು ಮಾತ್ರ ಅಲ್ಲ, ಯಾವ ರೀತಿಯ ಸದ್ದನ್ನು ಹೊರಡಿಸಿದೆ ಅನ್ನೋದನ್ನ ಕಾಲಿನ ರಿದಮ್ ಪ್ಯಾಡ್ ಮೂಲಕ, ಅಂದರೆ ಆ ಸೆನ್ಸಿಟಿವ್ ಪ್ಯಾಡ್ ಮೂಲಕ ತಿಳ್ಕೊಳ್ತೇವೆ. ಅಂದರೆ ಆಶ್ಚರ್ಯ ಅಲ್ವಾ? ಅಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಕಂಪನದಲ್ಲಿ, ಅಥವಾ ಅಲ್ಲಿ ಖುಷಿಯಿಂದ ಅವು ಕುಣಿದಾಡಿದೀವ, ಅಥವಾ ನಮಗೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅದನ್ನು ನಮಗೆ ಜಾಗೃತಿ ಏನಾದರೂ ಸದ್ದು ಮಾಡಿದೆ ಅನ್ನೋದನ್ನ ಆ ಸದ್ದಿನ ತೀವ್ರತೆಯ ಮೂಲಕ ಕಾಲಲ್ಲಿ ತಿಳ್ಕೊಳ್ಳುತ್ತೆ. ಆ ಕಾಲಿಂದ ಅದು ಮೆದುಳಿಗೆ ಹೋಗುತ್ತೆ. ಇನ್ನೊಂದು ಸೊಂಡಿಲು ಕೂಡ ಒಂದು ಅದ್ಭುತ. ಅದು ಆನೆಗಳ ದೇಹದಲ್ಲಿ ಇರುವಂಥದ್ದು. ಅದು ನೆಲದಲ್ಲಿರುವ ಕಂಪನಗಳನ್ನು, ಇದೇ ರೀತಿಯ ಕಂಪನಗಳನ್ನು ಕೂಡ ಅದು ಗ್ರಹಿಸುತ್ತೆ, ಅದು ತಿಳ್ಕೊಳ್ಳುತ್ತೆ. ಮತ್ತೆ ಎಷ್ಟೇ ದೂರದಲ್ಲಿದ್ರೂ ಕೂಡ ಸೊಂಡಿಲಿನ ಮೂಲಕ ನೀರೆಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚುತ್ತೆ. ನಿಮಗೆ ಈ ಕಾಡು ನೋಡಿ, ನಮಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ನೀರಿಟ್ಟಿಲ್ಲ ಅಂದರೆ ನಮಗೆ ದಾಹ ಆಗುತ್ತೆ, ಕುಡಿಲಿಕ್ಕೆ ಚಡಪಡಿಸ್ತೀವಿ. ಆನೆಗಳು ಆ ಕಾಡಿನಲ್ಲಿ ದೂರಾರು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ನೀರಿನ ಸೆಲೆಗಳನ್ನು ಹೇಗೆ ಪತ್ತೆ ಹಚ್ಚುತ್ತೆ ಅಂದರೆ, ಆ ಸೊಂಡಿಲಿನ ಮೂಲಕ, ಕಾಲಿನ ಮೂಲಕ ನೀರಿನ ಕಂಪನಗಳನ್ನು, ಅತೀ ಸೂಕ್ಷ್ಮವಾದದ್ದು, ಇದು ನಮ್ಗೆ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆ ಕಂಪನಗಳನ್ನು ಈ ಕಾಡಾನೆಗಳಾಗಿರ್ಬೋದು, ಸಾಕಾನೆ ಬಿಡಿ, ಅದು ನಮ್ಮ ಜೊತೆ ಇರುತ್ತೆ. ಕಾಡಾನೆಗಳು ಆ ಕಂಪನಗಳನ್ನು ತಿಳ್ಕೊಂಡು ಅಲ್ಲಿ ಹೋಗುತ್ತೆ. ಅಲ್ಲಿ ಕೋರೆಯಲ್ಲಿ ಗುದ್ದಿ ನೆಲವನ್ನು, ನಾವು ಯಾವ ರೀತಿ ಚಿಕ್ಕ ಚಿಕ್ಕ ಬಾವಿಗಳನ್ನು, ಗುಂಡಿಗಳನ್ನು ತೋಡ್ತೀವೋ ಅದೇ ರೀತಿ ತೋಡಿ, ಬರ ಇದ್ದರೂ ಕೂಡ ಆ ನೀರನ್ನು ಅದನ್ನು ತೆಗೆದು ಅದು ಕುಡಿಯುತ್ತೆ. ಅದು ಅಂದರೆ ಆ ಕಂಪನಗಳನ್ನು ಕೂಡ ತಿಳ್ಕೊಳ್ಳುತ್ತೆ. ಮನುಷ್ಯರು ಕೂಡ, ನಾನು ಇದನ್ನು ಗಮನಿಸಿದ್ದೀನಿ, ಈ ರೀತಿಯ ಒಂದು ಕೆಲವೇ ಕೋಟ್ಯಾಂತರ ಮಂದಿಯಲ್ಲಿ ಕೆಲವರಿಗೆ ಮಾತ್ರ ಇರುತ್ತೆ ಈ ರೀತಿ ಕಂಪನಗಳನ್ನು ತಿಳ್ಕೊಳ್ಳುವಂಥ ಗುಣ. ಯಾಕೆಂದರೆ ನಾನು ಹಿಂದೆ ಬೆಂಗಳೂರಿನಲ್ಲಿ ಒಂದು ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದೆ. ಅಲ್ಲಿ ಅಗೋಚರ ಅಂತೇಳಿ ಈ ರೀತಿಯ ವಿಸ್ಮಯಗಳ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಆಗ ಉತ್ತರ ಕರ್ನಾಟಕದಿಂದ, ಅಲ್ಲಿ ಬಾಗಲಕೋಟೆ ಬೈಲಹೊಂಗಲದ ಹತ್ತಿರ ಒಂದು ಜಾಗದಿಂದ ಒಂದು ಕರೆ ಬಂದಾಗ ನನಗೆ ತುಂಬ ನಂಬಲಿಕ್ಕೆ ಆಗಲಿಲ್ಲ. ಅಲ್ಲಿ ಹೋಗಿ ನೋಡಿದೆ, ಅಲ್ಲಿ ಒಬ್ಬ ವ್ಯಕ್ತಿ ನೆಲದಲ್ಲಿ ಎಷ್ಟೇ ಆಳದಲ್ಲಿ 500 ಅಡಿ ಆಗಿರ್ಬೋದು ಅಥವಾ 1000 ಅಡಿ ಆಗಿರ್ಬೋದು, ಅಲ್ಲಿ ನೀರು ಹರಿತಾ ಇದೆಯಾ ಅನ್ನೋದನ್ನ ಕಿವಿಯಿಂದ ಅವನು ನೆಲದ ಮೇಲೆ ಮಲಗಿ ಕಿವಿಯಿಂದ ಆಲಿಸಿ ಅವನು ಹೇಳ್ತಾ ಇದ್ದ. ಅಂದರೆ ನಾವು ಬೋರ್ವೆಲ್ ತೆಗಿತೀವಲ್ಲ, ಯಾವ ಇಂಜಿನಿಯರಿಂಗ್ ಅವನು ಯಾವ ಇದು ಓದಲಿಲ್ಲ, ಯಾವ ಪುಸ್ತಕನೂ ಓದಲಿಲ್ಲ. ಅವನು ಏನು ಮಾಡ್ತಾನಂದರೆ, ಅಲ್ಲಿ ಎಷ್ಟೇ ನೀವು ಇಂಜಿನಿಯರ್ಗಳು ಬಂದು ಫೇಲ್ ಆಗಲಿ, ಅದು ನಮ್ಮ ಬೋರ್ ತೆಗೆಯುವಾಗ ಅದು ವಿಫಲ ಆಗಲಿ, ಇವನು ಹೋಗಿ ಅಲ್ಲಿಗೆ ಆ ನೆಲದ ಮೇಲೆ ಒಂದು ಕರ್ಚೀಫ್ ಹಾಕ್ಕೊಂಡು ನೆಲದ ಮೇಲೆ ಮಲಗಿ ಕಿವಿ ಕೊಟ್ಟು ಒಂದು 2 ನಿಮಿಷ ಕೇಳ್ತಾರೆ, ಅಲ್ಲಿ ಕೆಳಗಡೆ ಭೂಮಿ ಆಳದಲ್ಲಿ ನೀರಿದೆಯಾ ಇಲ್ವಾ ಅಂತೇಳಿ. ಇದು ಯಾರು ಕೂಡ ನಂಬಲ್ಲ. ಇದು ಸುಮ್ಮನೆ ಇದೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಎಪಿಸೋಡ್ ಮಾಡಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿವರೆಗೆ ಆ ವ್ಯಕ್ತಿ ಮಾಡಿರೋದು ಯಾವುದು ಕೂಡ ಫೇಲ್ಯೂರ್ ಆಗಿಲ್ಲ. ನೋಡಿ, ಅವನು ಇಂಜಿನಿಯರಿಂಗ್ ಓದಿಲ್ಲ, ಅವನಿಗೆ ಯಾವ ತಂತ್ರಜ್ಞಾನ ಇಲ್ಲ, ಯಾವ ಉಪಕರಣ ಇಲ್ಲ. ಹೇಗೆ ಮಾಡ್ತಾರೆ ಅಂದರೆ, ಅವನಿಗೆ ಆ ಸೂಕ್ಷ್ಮ ಕಂಪನಗಳು ಅವನಿಗೆ ಮಾತ್ರ ಗೊತ್ತಾಗುತ್ತೆ, ನಮ್ಗೆ ಯಾರಿಗೂ ಗೊತ್ತಾಗಲ್ಲ.
ಆನೆಗಳಿಗೆ ಯಾವ ರೀತಿ ಗೊತ್ತಾಗುತ್ತೋ ಅದೇ ರೀತಿಯ ವಿಸ್ಮಯ ಈ ವ್ಯಕ್ತಿ ಕೂಡ ಗೊತ್ತಾಗ್ತಿತ್ತು. ದೂರದಲ್ಲಿರುವ ಕಂಪನಗಳನ್ನು ತಿಳ್ಕೊಳ್ತಾ ಇತ್ತು. ಇದೇ ರೀತಿ ಆನೆಗಳು ನಾನು ಹೇಳಿದ್ನಲ್ಲ, ಒಂದು ಕಾಲಾಯಿತು, ಒಂದು ಸೊಂಡಿಲಾಯಿತು, ಬಾಲ ಇದೆಯಲ್ಲ, ಆನೆಯ ಬಾಲ ಒಂದು ರ್ಯಾಡರ್ ಅದು. ನಾವು ಯಾವ ರೀತಿ ರಾಕೆಟ್‌ಗಾಗಲಿ, ಸ್ಯಾಟಲೈಟ್‌ಗಾಗಲಿ ರ್ಯಾಡರ್‌ಗಳನ್ನು ನಾವು ಹಾಕ್ಕೊಂಡಿರ್ತೀವೋ, ಅದೇ ರೀತಿ ರ್ಯಾಡರ್ ರೀತಿಯಲ್ಲಿ ಆನೆಗಳ ಬಾಲ ಕೂಡ ಕೆಲಸ ಮಾಡುತ್ತೆ. ಇದು ತುಂಬ ವಿಶೇಷವಾದದ್ದು. ಆನೆಗಳ ಬಾಲದಲ್ಲಿ ಕೂದಲಿರುತ್ತೆ ನೋಡಿ. ನಾವೇನು ಮಾಡ್ತೀವಿ, ಕಂಡ ತಕ್ಷಣ ಕಿತ್ಕೊಂಡು, ಉಂಗುರ ಮಾಡಿಕೊಂಡು ನಮ್ದೆಲ್ಲ ಶನಿ ಹೊರಟೋಯ್ತು ಅಂತ ತಿಳ್ಕೊಳ್ತೀವಿ. ಇದು ನಾವು ಆನೆಗಳನ್ನು ಹತ್ಯೆಗೆ ಸಮ ಇದು. ಯಾಕೆಂದರೆ ಆನೆಗಳ ಕೂದಲು ಕೂಡ ಸೂಕ್ಷ್ಮ ಸಂವೇದಿ ಗುಣಗಳಿಂದ ಕೂಡಿರುವಂಥದ್ದು. ಆ ಆನೆಗಳ ಬಾಲ ಆಗಿರ್ಬೋದು, ಬಾಲದಲ್ಲಿರುವ ಕೂದಲಾಗಿರ್ಬೋದು, ಈ ಸಣ್ಣ ಸಣ್ಣ ಕಂಪನಗಳನ್ನು ಕೂಡ ಅದು ಗುರುತು ಮಾಡುತ್ತೆ. ಅದು ನಿಂತಾಗ ಕಾಲಿನ ಮೂಲಕ ಬರುವಂಥ ಸಂದೇಶಗಳನ್ನು, ಆ ಬಾಲವನ್ನು ನೋಡಿ, ಬಾಲ ಸುಮ್ಮನೆ ಇಟ್ಕೊಳ್ಳೋದೇ ಇಲ್ಲ, ಅದು ಕಾಲಿಗೆ ಬಡಿದಾಗ, ಕಾಲಲ್ಲಿ ಇಟ್ಕೊಂಡಾಗ ಆ ಕಾಲಲ್ಲಿ ಇರುವ ಸಂವೇದ ಕೂಡ ಅದಕ್ಕೆ ಬಾಲದ ಮೂಲಕ ತಿಳಿಯುತ್ತೆ ಅದಕ್ಕೆ. ಮತ್ತೆ ನೆಲದಲ್ಲಿ ಅದು ಮಲ್ಕೊಂಡಾಗ ಬಾಲ ನೆಲದಲ್ಲಿರುತ್ತೆ. ನೆಲದಲ್ಲಿರುವ ಸೂಕ್ಷ್ಮವಾದ ಕಂಪನಗಳನ್ನು ಆ ಬಾಲ ಹಾಗೂ ಬಾಲದಲ್ಲಿರುವ ಕೂದಲುಗಳು ಎಳ್ಕೊಳ್ಳುತ್ತೆ, ಗ್ರಹಿಸ್ತಾ ಇದು. ಮತ್ತೆ ನೀವು ನೋಡಿ, ಆನೆಗಳು ಓಡುವಾಗ ನೋಡಿ, ಬಾಲ ಹೇಗಿರುತ್ತೆ, ಗಾಬರಿ ಆದಾಗ ಹೇಗಿರುತ್ತೆ, ಅದು ಮೇಲೆ ಬಂದು ರ್ಯಾಡರ್ ಥರನೇ ಇರುತ್ತೆ. ಅದು ದಿಕ್ಕುಗಳನ್ನು ಅದು ತಿಳಿಯುತ್ತೆ. ಸುತ್ತಮುತ್ತ ಏನಿದೆ, ಅಲ್ಲಿ ಜಾಸ್ತಿ ಬೆಳಕಿದೆಯಾ, ಸದ್ದಿದೆಯಾ, ಮತ್ತು ಆ ಮರಿಗಳನ್ನು ರಕ್ಷಣೆ ಮಾಡುವಾಗಲೂ ಕೂಡ ನೀವು ನೋಡಿ, ಆ ತಾಯಿಯ ಬಾಲ ಯಾವ ರೀತಿ ಇರುತ್ತೆ ಅಂತೇಳಿ, ಅದು ಒಂದು ರ್ಯಾಡರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದು ನೋಡಿ, ನಮ್ಮ ಆನೆಗಳ ದೇಹದಲ್ಲೇ ಎಲ್ಲ ಇದೆ. ಅವುಗಳಿಗೆ ಮಾತುಗಳನ್ನು ಆಲಿಸುವಂಥ, ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಉಪಕರಣ ಅದರ ದೇಹದಲ್ಲೇ ಇದೆ. ಅವು ಸದ್ದಿಲ್ಲದೆ ಮಾತಾಡುವಂಥ, ಇನ್ಫ್ರಾ ಸೌಂಡನ್ನು ಓಡಿಸುವಂಥ ಧ್ವನಿ ಪೆಟ್ಟಿಗೆ ಅದರಲ್ಲಿ ಇದೆ. ಯಾವುದೇ ಸ್ಯಾಟಲೈಟ್ ಇಲ್ಲದಿದ್ದರೂ ಕೂಡ 100 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಆನೆಗಳು ಪರಸ್ಪರ ಸಂವೇದನೆ ಮಾಡುವಂಥದ್ದಿದೆ. ಎಂಥ ವಿಚಿತ್ರ ಅಲ್ವಾ? ಇದಕ್ಕೆ ನಿಮ್ಗೆ ಒಂದು ಚಿಕ್ಕೊಂದು ಘಟನೆ ಹೇಳಿ ನಾನು ಮುಗಿಸ್ತೀನಿ. ಈ ಸೂಕ್ಷ್ಮತೆ ಈ ನಮ್ಗೆ ಅನುಭವದಿಂದ ಮಾತ್ರ ಬರೋದು. ನಾನು ಹೇಳ್ದಲ್ಲ, ಎಷ್ಟೋ ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ನಾವು ಸದ್ದು ಕೇಳ್ಬೋದು ಅಂತೇಳಿ. ನಾವೆಲ್ಲ ನಮ್ಮ ಮಲೆನಾಡಿಂದ ಬಂದವರು, ಹಿಂದೆ ನಮ್ಮ ಮನೆಯಲ್ಲಿ ಹೇಗಿತ್ತು ಅಂದರೆ, ಪಕ್ಕದಲ್ಲಿ ಬರೆ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ತೂತಗಳು ಇರ್ತಾ ಇದ್ದವು. ಆ ತೂತದಲ್ಲಿ ಏನೂ ಇರ್ತಿಲ್ಲ, ಹಾಗೆ ಇರ್ತಿತ್ತು. ಮಳೆಗಾಲದಲ್ಲಿ ಮಾತ್ರ ವಿಚಿತ್ರವಾದ ಸದ್ದು ಆ ತೂತದಿಂದ ಹೊರಗಡೆ ಬರೋದು. ಅಂದರೆ ಗಾಳಿ ಬರೋದು, ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಆ ತೂತು ಇರುತ್ತೆ. ಆ ತೂತಿನ ಮೂಲಕ ಗಾಳಿ ಅದನ್ನು ಮಳೆಗಾಲದಲ್ಲಿ ಬರುತ್ತೆ. ಆ ಗಾಳಿಯ ತೀವ್ರತೆ, ಆ ಗಾಳಿಯ ಸಾಂದ್ರತೆ, ಆ ಗಾಳಿಯಲ್ಲಿ ಇರುವಂಥ ನೀರಿನ ಕಣಗಳನ್ನು ನಮ್ಮ ಹಿರಿಯರು ಅನುಭವದಿಂದ ಈ ವರ್ಷ, ಈ ತಿಂಗಳು, ಈ ದಿನಗಳಲ್ಲಿ ಮಳೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ರು. ಜೋರು ಮಳೆ ಬರ್ತಾ ಇದೆ, ಬರುವ ಲಕ್ಷಣಗಳನ್ನು ಅವರು ಗುರುತು ಮಾಡಿ ಆ ಜಾಗದಿಂದ ಖಾಲಿ ಮಾಡ್ತಿದ್ರು, ಬೇರೆ ಕಡೆ ಸುರಕ್ಷಿತ ಜಾಗಕ್ಕೆ ಹೋಗ್ತಾ ಇದ್ರು. ನೋಡಿ, ಯಾವ ಸ್ಯಾಟಲೈಟು ಬೇಡ, ಯಾವ ಭೂಕಂಪನ ತಿಳಿಯುವ ಇದು ಬೇಡ, ಯಾವ ರ್ಯಾಡರು ಬೇಡ ಅವರಿಗೆ. ಯಾಕೆಂದರೆ ಭೂಮಿಯಲ್ಲಿ ಜಲನಾಳಗಳು ಅಂತ ಹೇಳ್ತೀವಿ ನಾವು. ಕೊಡಗಿನಲ್ಲಿ ನನ್ನ ದುರಂತಕ್ಕೆ ಒಂದು ಸಾಕ್ಷಿಯಾದವನು. 2018ರಲ್ಲಿ ಕೊಡಗಿನಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಆಗ ಇದನ್ನು ಅನುಭವಿಸಿದ್ವಿ. ಎಲ್ಲರೂ ಬಂದರು, ಅಮೆರಿಕದಲ್ಲಿರೋರು ವಿಜ್ಞಾನಿಗಳು ಬಂದರು, ಇನ್ನೊಬ್ಬರು ಬಂದರು. ಲ್ಯಾಂಡ್ ಸ್ಲೈಡ್ ಆಗಲಿಕ್ಕೆ ಏನು ಕಾರಣ ಅಂತೇಳಿ. ತುಂಬ ಸಿಂಪಲು. ಲ್ಯಾಂಡ್ ಸ್ಲೈಡ್ ಆಗಲಿಕ್ಕೆ, ಭೂಕುಸಿತ ಆಗಲಿಕ್ಕೆ ಕಾರಣ ಭೂಮಿಯಲ್ಲಿರುವಂಥ ಜಲನಾಳಗಳ ಸ್ಫೋಟ. ಯಾವ ರೀತಿ ಸ್ಫೋಟ ಆಗುತ್ತೆ ಅಂದರೆ, ನಮ್ಮ ಕಣ್ಣಿಗೆ ಕಾಣದಂತೆ ನೀರಿನ ಸೆಲೆಗಳು ಭೂಮಿಯ ಒಳಗಡೆ ಅದು ಹರ್ಕೊಂಡು ಹೋಗುತ್ತೆ. ಅದಕ್ಕೆ ಯಾವುದು ದಾರಿ ಇರಲ್ಲ, ಯಾವುದೇ ಕಾಲುವೆ ಇರಲ್ಲ, ಯಾವುದೇ ಮೋಟ್ರ್ ಫಿಕ್ಸ್ ಮಾಡಿರಲ್ಲ. ಈಗ ಸುಮ್ಮನೆ ನಿಮ್ಗೆ ಹೇಳ್ತೀನಿ, ನಾವು ಫ್ಲೈಓವರ್ ಕಟ್ತೀವಿ ಅಂತ ತಿಳ್ಕೊಳ್ಳಿ, ಅಥವಾ ಯಾವುದೋ ಒಂದು ದೊಡ್ಡ ಕಾಂಪೌಂಡ್ ಕಟ್ತೀವಿ ಅಂತ ತಿಳ್ಕೊಳ್ಳಿ. ನಾವು ಚಿಕ್ಕ ಚಿಕ್ಕ ಹೋಲ್ಗಳನ್ನು ಮಾಡಿರ್ತೀವಿ. ಯಾಕೆಂದರೆ ಆ ನೀರು ಬರಲಿ ಅಂತ. ಅಲ್ಲಿ ಏನೂ ಇರಲ್ಲ, ನೀರಿರಲ್ಲ. ಆ ಒಳಗಡೆಯಿಂದ ನೀರು ಅದರ ಮೂಲಕ ಬೀಳುತ್ತೆ ಅದು. ಅದೇ ರೀತಿ ಭೂಮಿಯ ಒಳಗಡೆ ಈ ಗಾಳಿ ಹಾಗೂ ನೀರು ಇದು ಹೋಗುವಂಥ ಜಲನಾಳ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಇರುತ್ತೆ. ಅದು ಮಳೆಗಾಲದಲ್ಲಿ ಅಂತರ್ಜಲವನ್ನು ಅದು ಎಲ್ಲ ಕಡೆ ಹರಡುತ್ತೆ. ಒಂದು ಕಡೆ ಮಳೆ ಬಂದರೆ ಮಾತ್ರ ಅಲ್ಲ, ಅದು ಭೂಮಿಯ ಮೂಲಕ ಬೇರೆ ಬೇರೆ ಕಡೆ ಇದೊಂದು ಸೈನ್ಸ್ ಇದು ಹರಡುತ್ತೆ. ಅದನ್ನು ಬೇರೆ ಬೇರೆ ಕಾರಣಕ್ಕೆ ನಾವು ತುಂಡರಿಸಿದಾಗ, JCBಗಳಲ್ಲಿ ಅಗದಾಗ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದಾಗ, ರಸ್ತೆ ಮಾಡಿದಾಗ, ಬೇರೆ ಯಾವುದೋ ಕಾರಣಕ್ಕೆ ನಾವು ಈ ಜಲನಾಳಗಳನ್ನು ತುಂಡರಿಸ್ತಾ ಬಂದಾಗ ಏನಾಗುತ್ತೆ, ಅವು ಸಂಪೂರ್ಣವಾಗಿ ಮುಚ್ಚುತ್ತೆ. ಮಳೆಗಾಲ ಬಂದಾಗ ನೀರಿನ ಸೆಲೆಗಳು ಜಾಸ್ತಿ ಆದಾಗ ಏನಾಗುತ್ತೆ, ಸ್ಫೋಟ ಆಗುತ್ತೆ. ಸ್ಫೋಟ ಯಾವ ರೀತಿ ಜ್ವಾಲಾಮುಖಿ ಸ್ಫೋಟ ಆಗುತ್ತೋ ಅದೇ ರೀತಿ ಕೊಡಗಿನಲ್ಲಿ ನೀವು ನೋಡಿ ಅದು. ನಾನು ಅದಕ್ಕೆ ಹೇಳೋದು, ಎಲ್ಲ ಸೈಂಟಿಸ್ಟ್ಗಳೇ ಅದೇನು ಮಾಡಬೇಕು ಅಂತ ಇಲ್ಲ. ಅಲ್ಲಿ ನೀವು ಕೊಡಗಿನಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ, ಈ ಲ್ಯಾಂಡ್ ಸ್ಲೈಡ್ ಸ್ಫೋಟ ಆಗಿದೆಯಲ್ಲ, ಎಲ್ಲಿ ನೀರಿನ ಸೆಲೆಗಳು ಹರಿದು ಬರ್ತಾ ಇತ್ತು. ನಾನು ಹೇಳಿದ್ನಲ್ಲಿ ಯಾವ ರೀತಿ ತೂತಗಳು ನಮ್ಮ ಬರೆಗಳಲ್ಲಿ, ಇದರಲ್ಲಿ ಬೆಟ್ಟಗಳಲ್ಲಿ ಇದೆಯೋ, ಮತ್ತು ನೀರು ಹರ್ಕೊಂಡು ಬರುವಂಥ ಸ್ಥಳ ಇದೆಯಲ್ಲ, ಅಲ್ಲೇ ಸ್ಫೋಟ ಆಗಿರೋದು. ಆ ನೀರಿನ ಒತ್ತಡ ತಾಳಲಿಕ್ಕಾಗದೆ ಸ್ಫೋಟ ಆಗಿರುವಂಥದ್ದು. ಅಂದರೆ ಕಂಪನ ಇದೆ, ಭೂಮಿಯ ಒಳಗಡೆ ಏನೋ ರಹಸ್ಯ ಇದೆ. ಆ ರಹಸ್ಯವನ್ನು ತಿಳ್ಕೊಳ್ಳುವಂಥ ಗುಣ ಆನೆಗಳಿಗಿದೆ.
ಕೊಡಗಿನ ಅದೇ ಉದಾಹರಣೆ ಹೇಳ್ತೀನಿ. ಅಷ್ಟು ದೊಡ್ಡ ದುರಂತ ಆಯ್ತಲ್ಲ, ಈಗಲೂ ಕಾಫಿ ತೋಟದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋದ್ರೆ ನಾನು ಕಾಫಿ ತೋಟದಲ್ಲಿ ಒಂದು 50 ಆನೆಗಳನ್ನು ತೋರಿಸ್ತೀನಿ. ಎಲ್ಲ ಕಡೆ ಬೇರೆ ಬೇರೆ ಕಡೆ ಇದೆ. ನಾವು ಎಷ್ಟೋ ಜನ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ನಾವು ನಮ್ಮವ್ರು ಸತ್ತಿದ್ದಾರೆ, ನಮ್ಮ ಬಂಧುಗಳೆಲ್ಲ ಸತ್ತಿದ್ದಾರೆ, ದುರಂತಗಳಾಗಿದೆ. ಒಂದೇ ಒಂದು ಆನೆ ಸತ್ತಿದೆಯಾ? ನೋಡಿ, ಎಷ್ಟೋ ಜಿಂಕೆಗಳಿದೆ. ಒಂದು ಜಿಂಕೆ ಸತ್ತಿದೆಯಾ? ಒಂದು ಕಡವೆ ಸತ್ತಿದೆಯಾ? ಒಂದು ಹಕ್ಕಿ ಸತ್ತಿದೆಯಾ? ಯಾವ್ದು ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ? ಯಾಕೆ ಸಾಯಲಿಲ್ಲ ಅಂದರೆ, ಆ ಭೂಮಿಯಲ್ಲಿ ಆಗುವಂಥ ದುರಂತದ ಸೂಚನೆಗಳನ್ನು ಅದು ಒಂದು 2 3 ಎಷ್ಟೋ ದಿವಸಗಳ ಮುಂಚೆನೇ ತಿಳ್ಕೊಂಡಿವೆ. ಈ ಕಾಡಾನೆಗಳು ಯಾವುದೂ ಕೂಡ, ಯಾಕಂದ್ರೆ ಸಾಯಲೇಬೇಕಿತ್ತು. ನಾವು ಓಡಿ ತಪ್ಪಿಸ್ಕೋಬೋದು, ಕಾಡಾನೆಗಳಿಗೆ ಓಡಿ ತಪ್ಪಿಸ್ಲಿಕ್ಕಾಗಲ್ಲ. ಒಂದೇ ಸಾರಿ ಭೂಮಿ ಕೆಳಗಡೆ ಬಂದಾಗ ಯಾವ ಆನೆಗಳು ಸಾಯಲಿಲ್ಲ. ಅಂದರೆ ಅವುಗಳಿಗೆ ಸೂಕ್ಷ್ಮತೆ ಗೊತ್ತಿರುತ್ತೆ. ಸುನಾಮಿ ಆದಾಗ ನೋಡಿ ಎಷ್ಟು ಪ್ರಾಣಿಗಳು ಸತ್ತಿದೆ. ಕಟ್ಟಿ ಹಾಕಿದ ಪ್ರಾಣಿಗಳಾಗಿರ್ಬೋದು ಅಥವಾ ಓಡಲಿಕ್ಕೆ ಆಗದ ಪ್ರಾಣಿಗಳಾಗಿರ್ಬೋದು. ಇರುವೆಗಳಿಗೂ ಕೂಡ ಗೊತ್ತಾಗುತ್ತೆ. ಇದು ಪ್ರಕೃತಿಯ ವಿಸ್ಮಯ. ನಾವು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ನಿಮಗೆ ಹೆಚ್ಚು ಸಮಯ ತಗೊಳ್ಳಲ್ಲ. ಕೊನೆಯಲ್ಲಿ ಒಂದೇ ಒಂದು ನನ್ನ ಅನುಭವನ ನಾನು ತಿಳಿಸಿ ಹೇಳ್ತೀನಿ. ಯಾವ ರೀತಿ ಈ ಪ್ರಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆನೆಗಳನ್ನು ಸ್ಟಡಿ ಮಾಡಿದ್ರೆ ನಮ್ಗೆ ಯಾವ ವಿಜ್ಞಾನವೂ ಬೇಡ. ಎಲ್ಲ ವಿಜ್ಞಾನವೂ ನಮಗೆ ಆ ಕಾಡಾನೆಗಳ ಬದುಕಿನಲ್ಲಿ ಸಿಗುತ್ತೆ. ಸುಮ್ಮನೆ ಸೆಲ್ಫಿ ತೆಗಿಲಿಕ್ಕೆ ಹೋಗಬೇಡಿ, ಅದರ ಹತ್ತಿರ ಹೋಗಬೇಡಿ. ಸುಮ್ಮನೆ ನಿಂತ್ಕೊಂಡು ನೋಡಿ, ಆನೆಗಳನ್ನು ಅಬ್ಸರ್ವ್ ಮಾಡಿ, ಅದ್ಭುತವಾದ ಲೋಕ ತೆರೆದುಕೊಳ್ಳುತ್ತೆ. ಇದೇ ಕುಡಿಯರ ಹತ್ರ ನಾನು ಹೇಳಿದ್ನಲ್ಲ, ಕುಡಿಯರ ಹತ್ರ ಹೋದಾಗ ಅಲ್ಲಿ ನಾವು ಅವ್ರನ್ನ ಮಾತಾಡ್ತಿದ್ದಾಗ, ಅವ್ರ ಜೊತೆಯಲ್ಲಿ ಇದ್ದಾಗ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಾಗ ಒಂದು ದಿವಸ ಮಧ್ಯಾಹ್ನ ದಿವಸದ ಮಾತಾಡ್ತಿರುವಾಗಲೇ ಆ ಇಡೀ ಹಾಡಿಯ ವಾತಾವರಣನೇ ಬದಲಾಯಿತು. ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದಾರಂತೆ. ಎಲ್ಲ ಇದ್ದಾಗ ನಮ್ಮ ಜೊತೆಯಲ್ಲಿ ಇದ್ದವರೆಲ್ಲ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಣಗಿದ ಬಟ್ಟೆಗಳನ್ನು ತೆಗೆದು ಬೇರೆ ಬೇರೆ ಕಡೆ ಹಾಕಿದ್ರು. ದೂರದಲ್ಲಿ ಹಾಕಿದಂಥ ಕಡ್ದು ಹಾಕಿದಂಥ ಸೌದೆಗಳನ್ನು ತಗೊಂಡ್ಬಂದು ಗುಡಿಸಲುಗಳು ಹಾಕಿದ್ರು. ಆ ಗುಡಿಸಲಿನ ಮೇಲೆ ಪ್ಲಾಸ್ಟಿಕ್ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಏನಾಯ್ತಪ್ಪ ಇವರಿಗೆ? ಇದ್ದಕ್ಕಿದ್ದಂತೆ ನಾವು ಕೇಳಿದಾಗ, ಇವತ್ತು ಮಧ್ಯಾಹ್ನದ ಮೇಲೆ ಜೋರು ಮಳೆ ಬರುತ್ತೆ ಅಂತೇಳಿ ಹೇಳಿದ್ರು. ಮಾತಾಡ್ಲಿಕ್ಕೆ ಕೂಡ ಟೈಮ್ ಇರಲಿಲ್ಲ. ಎಲ್ಲವನ್ನ ರೆಡಿ ಮಾಡಿ ಮಳೆಯಿಂದ ಏನು ತೊಂದರೆ ಆಗದಾಗೆ ಅವ್ರು ಇಟ್ಕೊಂಡ್ರು. ಬಿದ್ದು ನಗಾಡಿದೀವಿ ನಾವು. ಅದು ಬಹುಶಃ ಏಪ್ರಿಲ್ ತಿಂಗಳೇ ಇರಬೇಕು, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳೇ ಇರಬೇಕು ಅಂತ ಕಾಣುತ್ತೆ. ಮಳೆ ಬರುವ ಯಾವ ಲಕ್ಷಣವೂ ಇರಲಿಲ್ಲ. ನಾವು ನಮಗೆ ಆಗಂತೂ ಮೊಬೈಲ್ ಇರಲಿಲ್ಲ ಬಿಡಿ. ಇದ್ದರೂ ಕೂಡ ನಮಗೆ ವೆದರ್ ರಿಪೋರ್ಟ್ ಅಂತೂ ಖಂಡಿತ ಅದು ಗೊತ್ತಾಗ್ತಿರಲಿಲ್ಲ. ಯಾವುದೇ ರೀತಿ ಇರಲಿಲ್ಲ. ನಾವು ನಗಾಡಿದ್ವಿ, ನೋಡೋಣ ಅಂತೇಳಿ ಆಯಿತು. ಮಧ್ಯಾಹ್ನ 3ರಿಂದ 4 ಗಂಟೆಗೆ ಧಾರಾಕಾರ ಮಳೆ ಬಂತು ಆ ಹಾಡಿಯಲ್ಲಿ. ನಮಗೆ ರೆಕಾರ್ಡ್ ಮಾಡುವಾಗ ಆಗ ವಿಡಿಯೋ ಆಗಲಿ ಅಥವಾ ಈ ಫೋನ್ ಆಗಲಿ ಏನೂ ಇರಲಿಲ್ಲ. ನಂಬಲಿಕ್ಕಾಗಲಿಲ್ಲ. ಯಾಕೆ ಸಾಧ್ಯ ಇದು? ಯಾವ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಡಲಿಲ್ಲ. ಯಾವ ಸ್ಯಾಟಲೈಟಿಂದನೂ ಗೊತ್ತಾಗಲಿಲ್ಲ. ಇವ್ರಿಗೆ ಯಾಕೆ ಮಳೆ ಬರೋದಿಷ್ಟು ಈಸಿಯಾಗಿ ಗೊತ್ತಾಯಿತು ಅಂತ ಅವ್ರನ್ನ ಕೇಳಿದ್ರೆ, ಮಳೆ ನಿಂತ ಮೇಲೆ ಕರ್ಕೊಂಡೋಗಿ ತೋರಿಸ್ತಾರೆ. ಅವರ ಹಾಡಿಯ ಸ್ವಲ್ಪ ದೂರದಲ್ಲಿ ಅಂಗಳದಲ್ಲಿ ಏಡಿಗಳು ಗೊತ್ತಲ್ಲ, ಕ್ರ್ಯಾಬ್ ಗೊತ್ತಲ್ಲ ನಿಮಗೆ? ಆ ಕ್ರ್ಯಾಬ್ ಭೂಮಿಯ ಒಳಗಡೆಯಿಂದ ಮೇಲೆ ಬಂದು ಅದು ಸುತ್ತ, ಅದರ ಗೂಡಿನ ಸುತ್ತ ಅದು ಕಟ್ಟೆ ಕಟ್ಟುತ್ತೆ. ಅದು ಅಂದರೆ ಮಳೆ ನೀರು ಒಳಗಡೆ ಹೋಗದಿರಲಿ ಅಂತೇಳಿ ಮಳೆ ಬರುವ ಕೆಲವು ಗಂಟೆಗಳ ಮುಂಚೆ ಅಷ್ಟೇ ಅವು ಮೇಲೆ ಬರುತ್ತೆ. ಮೇಲೆ ಬಂದು ಗೂಡು ಕಟ್ಟುತ್ತವೆ. ಎಂಥ ವಿಚಿತ್ರ ಅಲ್ವ? ಇದಕ್ಕೆ ಸೈನ್ಸ್ ಇದೆಯಾ ಇದಕ್ಕೆ? ಅಥವಾ ಯಾರಾದರೂ ಇದನ್ನು ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡಬೇಕಾ? ಇಷ್ಟೇ ಅಲ್ಲ, ಅವರು ಏಡಿ ಕ್ರ್ಯಾಬ್ ಅಂತ ಹೇಳಿದ್ನಲ್ಲ, ಆ ಏಡಿಗಳು ಕಟ್ಟಿದಂಥ ಗೂಡಿನ ಪ್ರಮಾಣ ಎಷ್ಟು ಎತ್ತರದಲ್ಲಿದೆ, ಎಷ್ಟು ದಪ್ಪ ಇದೆ, ಯಾವ ರೀತಿಯ ಮಣ್ಣು ಅದಕ್ಕೆ ಬಳಸಿದೆ ಅನ್ನೋದನ್ನು ಅನುಭವದ ಆಧಾರದಲ್ಲಿ ತಿಳ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನೋದನ್ನು ಆ ಬುಡಕಟ್ಟು ಜನಾಂಗದವರು ತಿಳಿಸ್ತಾರೆ. ಇದೇ ಪ್ರಕೃತಿ ರಹಸ್ಯ. ಇದೇ ಆನೆಗಳು ಇಂಥ ಸೂಕ್ಷ್ಮಗಳನ್ನು ತಿಳ್ಕೊಂಡಿರೋದು. ನಾವು ಇದನ್ನು ತಿಳ್ಕೊಳ್ತಾ ಹೋದರೆ ನಮ್ಗೆ ಯಾವ ಸಂಘರ್ಷನೂ ಬರಲ್ಲ. ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾಡಾನೆಗಳ ಬದುಕನ್ನು ತಿಳ್ಕೊಳ್ಳಿ. ಖಂಡಿತ ನಿಮಗೆ ಎಲ್ರಿಗೂ ಯಾರು ಕೂಡ ನಾವು ಸಂಘರ್ಷ ಇಲ್ಲದೆ ಬದುಕಬಹುದು. ಎಲ್ರಿಗೂ ನಮಸ್ತೆ.